ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಹಿಂದೆ ನಡೆದಂತಹ ಒಂದಷ್ಟು ಘಟನೆಗಳು, ಹಿಂದೆ ನಿಮಗಿದ್ದಂತಹ ಜವಾಬ್ದಾರಿ, ಅದರಿಂದ ಆದಂತಹ ಅನುಕೂಲಗಳು, ಅನನುಕೂಲಗಳು, ಜೊತೆಗೆ ನಿಮ್ಮಿಂದ ಆದಂತಹ ಕೆಲವು ತಪ್ಪು, ಇವುಗಳೆಲ್ಲವನ್ನೂ ಕೂಡ ಕುರಿತು ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಮಾಡಿಕೊಳ್ಳೋದಕ್ಕೆ ಇದು ಸುಸಮಯ. ಅದರಿಂದ ಆಗತಕ್ಕಂತಹ ಪರಿವರ್ತನೆ, ಬದಲಾವಣೆ, ತಪ್ಪನ್ನ ತಿದ್ದುಕೊಳ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ನಿಮಗೆ ಭವಿಷ್ಯಕ್ಕೆ ಅನುಕೂಲಕರವಾಗಿರ್ತಕ್ಕಂತಹದ್ದು. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ವಿಚಾರವನ್ನ ಕುರಿತು ಚರ್ಚೆಗಳಾಗತ್ತೆ. ಆ ವಿಷಯ ಮುನ್ನೆಲೆಗೆ ಬರುತ್ತೆ ಎನ್ನುವಂಥದ್ದು. ಪೂರ್ವಜನ್ಮದ ಸುಕೃತ ನಿಮ್ಮದಾಗಿರುವಂಥದ್ದು, ಹಿಂದೆ ಮಾಡಿದಂತಹ ಯಾವುದೋ ಪುಣ್ಯ ವಿಶೇಷ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದಾಗತ್ತೆ. ಕೆಲವು ಕೆಲಸಗಳಿಗೆ ಹಣವನ್ನ ಮುಂದಿಟ್ಟುಕೊಂಡು ಮೋಸ ಹೋಗ್ತೀರಿ. ದುಡ್ಡೇ ಪ್ರಧಾನ ಅಂತ ಹೇಳಿ ನಿಮ್ಮ ಭಾವನೆ. ಅದು ಎಲ್ಲ ಕೆಲಸದಲ್ಲೂ ಕೂಡ ಅಲ್ಲ. ನಿಮ್ಮ ವಿಧೇಯತೆ, ನಿಮ್ಮ ನಡವಳಿಕೆ, ಮಾತು, ಇವೆಲ್ಲವೂ ಕೂಡ ಗಣನೆಗೆ ಬರುವಂತಹದ್ದಾಗತ್ತೆ. ಪಾಪ ಸಂಗ್ರಹವನ್ನ ಮಾಡಬೇಡಿ. ಆದಷ್ಟು ಪಾಪವನ್ನ ತೊಳ್ಕೊಳ್ಳಿ, ಪುಣ್ಯ ಸಂಚಯವನ್ನ ಮಾಡಿ ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ಏನಿದೆ ಅದು ಮಾತ್ರ ನಿಮಗೆ ಗೌರವ ತಂದು ಕೊಡುವಂಥದ್ದು. ಹಾಗಾಗಿ ನೀವು ಹೇಗೆ ಶಿಸ್ತುಬದ್ಧವಾಗಿರಬೇಕೋ, ನಿಮ್ಮ ಸ್ಥಾನಕ್ಕನುಗುಣವಾಗಿ, ನಿಮ್ಮ ವೃತ್ತಿಗನುಗುಣವಾಗಿ, ವಯಸ್ಸಿಗನುಗುಣವಾಗಿ ನೀವು ವರ್ತಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಈಶ್ವರನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬೇರೆಯವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರೆ, ಅಥವಾ ಯಾರಿಗಾದರೂ ಏನಾದ್ರು ದಾನ ಕೊಡಬೇಕು ಅಂತಲೋ ಅಥವಾ ವಸ್ತುವನ್ನ ಕೊಡಬೇಕು ಅಂತಲೋ ಮನಸ್ಸಿನಲ್ಲಿದ್ದರೆ, ಖಂಡಿತವಾಗಿ ಈ ದಿವಸ ಆ ಕೆಲಸವನ್ನು ಮಾಡಿ ಶುಭ ಫಲವನ್ನು ಹೊಂದುತ್ತೀರಿ. ಆ ಒಂದು ಯೋಗ ನಿಮಗೆ ಕೂಡಿ ಬಂದಿದೆ ಎನ್ನುವಂಥದ್ದು. ಧನಲಾಭ, ಐಶ್ವರ್ಯಾಭಿವೃದ್ಧಿ ಎಲ್ಲವೂ ಕೂಡ ಇರುತ್ತೆ. ಎಲ್ಲವೂ ಕೂಡ ಅವರವರ ಯೋಗ್ಯತೆಗನುಸಾರವಾಗಿ ಸಿಕ್ಕುವಂಥದ್ದಾಗತ್ತೆ. ಭೂಮಿ ಖರೀದಿಯ ಚಿಂತನೆ ಮನಸ್ಸಿಗೆ ಬರುತ್ತೆ. ಮನೆಯನ್ನ ಕಟ್ಟಬೇಕು, ಜಾಗವನ್ನ ಕೊಂಡುಕೊಳ್ಬೇಕು, ಈ ರೀತಿಯ ವಿಚಾರಗಳು ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ನಾನು ಏನಾದರೂ ಒಂದು ಮಾಡಲೇಬೇಕು ಅನ್ನುವಂತಹ ಭಾವನೆ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಶತ್ರುಬಾಧೆಯಿಂದ ವ್ಯವಹಾರಕ್ಕೆ ಸ್ವಲ್ಪ ಅಡ್ಡಿಯಾಗ್ಬೋದು, ನಿಧಾನ ಆಗ್ಬೋದು. ಆದರೆ ಅದನ್ನೆಲ್ಲ ದಾಟಿ ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸಬೇಕು. ಗುರಿ ಸಾಧನೆಯನ್ನ ಮಾಡ್ತೀರಿ ಅಂತಕ್ಕಂಥದ್ದಾಗತ್ತೆ. ಸಾಮೂಹಿಕವಾದಂತಹ ತಿರಸ್ಕಾರ ಮಾಡುವ ಜನರಲ್ಲಿ ನೀವು ಒಬ್ಬರಾಗ್ತೀರಿ. ಅಂದರೆ ಸಾಮೂಹಿಕವಾಗಿ ಏನೋ ಬೇಡ ಅಂತ ಹೇಳಿ ಎಲ್ಲವನ್ನು ತಿರಸ್ಕಾರ ಮಾಡ್ತಾರಲ್ಲ, ಅಂಥದ್ರಲ್ಲಿ ನೀವು ಕೂಡ ಒಬ್ಬರಾಗ್ತೀರಿ ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆಂಜನೇಯನ ಅನುಗ್ರಹ ನಿಮ್ಮನ್ನ ಕಾಪಾಡಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಸಾಧನೆಯ ಸಂತೋಷವನ್ನ ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಿಮಗೆ ಅವಕಾಶಗಳು ಹೆಚ್ಚಾಗತ್ತೆ. ಜೊತೆಗೆ ಅಂತಹ ಒಂದು ಸಂದರ್ಭವನ್ನ ನೀವು ನೋಡ್ತೀರಿ. ಅದು ಬಹಳ ಮುಖ್ಯವಾಗಿ ನಿಮಗೆ ಅನಿಸುವಂತಹ ದಿವಸವಾಗತ್ತೆ. ಸಹೋದರರ ಕಲಹ ಇರುತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳ, ಇದೆಲ್ಲವುದಕ್ಕೂ ಕೂಡ ಅವಕಾಶ ಇರತಕ್ಕಂಥದ್ದು. ಈ ದಿವಸ ಸಮಾಧಾನದಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ನೀವು ಸಮಾಧಾನವನ್ನು ಕಳ್ಕೊಂಡ್ಬಿಟ್ರೆ ಅಲ್ಲಿ ಮತ್ತಷ್ಟು ಜಗಳಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಯಾವುದೇ ಸಂದರ್ಭದಲ್ಲಿ ದೂರದ ಮರಣದ ವಾರ್ತೆ ಕೇಳಬಹುದು. ಮನಸ್ಸಿಗೆ ತುಂಬ ಬೇಸರವಾಗುವಂಥದ್ದು, ನೋವಾಗುವಂಥದ್ದು ಅಲ್ಲಿ ಇರುತ್ತೆ ಅಂತ ಅರ್ಥ. ಅದನ್ನ ಸ್ವಲ್ಪ ತಡ್ಕೊಳ್ತಕ್ಕಂತಹ ಶಕ್ತಿ ನಿಮಗೆ ಬರಲಿ ಎನ್ನುವಂಥದ್ದು. ಅಕಾಲ ಭೋಜನ, ಬೇಸರ, ಇವೆಲ್ಲವೂ ಕೂಡ ಇರುವಂಥದ್ದು. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಕೈ ಹಾಕದಂತಹ ಕೆಲಸದಲ್ಲಿ ಅನುಕೂಲ ಇದೆ, ಅದನ್ನು ಗುರಿ ಮುಟ್ಟಬಹುದು ಅನ್ನುವಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಆಗಬೇಕು. ಇದು ಹೀಗೇ ಆಗಬೇಕು ಅಂತ ಹೇಳಿ ಹಠ ಮಾಡಿದರೆ ಅದು ಆಗದೇ ಇರತಕ್ಕಂಥದ್ದು. ಅಲ್ಲಿ ಪೂರ್ತಿ ಕೆಲಸ ಹಾಳಾಗುವಂಥದ್ದಾಗತ್ತೆ. ಭೈರವೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಸಂಶೋಧಕರಿಗೆ ಮಹತ್ವಪೂರ್ಣವಾದಂತಹ ದಿವಸ ಇದು. ಸರಿಯಾದಂತಹ ಲಾಭ, ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಅನಿರೀಕ್ಷಿತವಾಗಿ ಯಾವುದೋ ಶುಭ ಸುದ್ದಿಯಿಂದ ಸಂತೋಷವಾಗುತ್ತೆ. ನೀವು ಅಂದುಕೊಂಡೇ ಇರೋದಿಲ್ಲ, ನಿಮ್ಮ ಮನಸ್ಸಿನಲ್ಲೂ ಇರೋದಿಲ್ಲ. ಅಂತಹ ಒಂದು ವಿಶೇಷವಾದಂತಹ ಒಂದು ಆನಂದ ನಿಮಗೆ ಸಿಕ್ಕುವಂತಹದ್ದು. ತುಂಬ ತುರ್ತಾಗಿರ್ತಕ್ಕಂತಹ ವಿಚಾರದ ಬಗ್ಗೆ ಗಮನವನ್ನು ಹರಿಸಬೇಕು. ಯಾವುದು ಮುಖ್ಯವಾದಂತಹ ಕೆಲಸ ಇದೆಯೋ ಅದರ ಬಗ್ಗೆ ಗಮನ ಇರಲಿ.
ಕೌಟುಂಬಿಕವಾದಂತಹ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿಮ್ಮ ಆ ಸಂಬಂಧ ಗಟ್ಟಿಯಾಗಿದ್ರೆ ಬೇರೆಯವರ ಮಾತು ಬೇರೆಯವರ ಕೃತಿಯಲ್ಲಿ ಕೆಲಸ ಮಾಡೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಯಾರೋ ಮೂರನೆಯವರು ಬಂದು ಏನೋ ಮಾತಾಡ್ತಾರೆ, ಸಂಸಾರಕ್ಕೆ ಹುಳಿ ಹಿಂಡ್ತಾರೆ, ಆ ರೀತಿ ಅದನ್ನ ಅವರು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂತಹ ಯಾವ ಆಲೋಚನೆಗಳು ಕೂಡ ಬೇಡ ಅಂತ ಅರ್ಥ. ವ್ಯವಹಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಎರಡರಲ್ಲೂ ಕೂಡ ಶುಭ ಇದೆ. ಎಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರದು ಅಂತಕ್ಕಂಥದ್ದು ಸಲಹೆ. ಶತ್ರುನಾಶ, ಉತ್ತಮವಾದಂತಹ ಭೋಜನ ಇವೆಲ್ಲವನ್ನ ನೋಡುವಂಥದ್ದು. ಬೇರೆಯವರನ್ನ ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬೇಡಿ, ಅದು ನಿಮಗೆ ಹಿಂತಿರುಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಗೌರವಕ್ಕೆ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ನಡ್ಕೊಳ್ಬೇಕು. ಚಿಕ್ಕವರೇನಾದರೂ ನಿಮಗೆ ತಿರುಗಿ ಅಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅಂತ ಅರ್ಥ. ಪ್ರತ್ಯಂಗಿರಾ ದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.